ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸಹ ಈ ಒಂದು ವರ್ಷನ ನೆನ್ಪಿಟ್ಕೊಳ್ಳೇಬೇಕು. ಆ ವರ್ಷ ಯಾವುದು ಅಂತಂದ್ರೆ 1972. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ 1972ರಲ್ಲಿ ಅಣ್ಣವ್ರದ್ದು 8 ಸಿನಿಮಾಗಳು ತೆರೆಗೆ ಬಂದಿರುತ್ತೆ. 8 ಸಿನಿಮಾಗಳಿಗೆ 8 ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿರೋ 2 ಸಿನಿಮಾ ಯಾವುದು ಅಂತಂದ್ರೆ ಒಂದು ಬಂಗಾರದ ಮನುಷ್ಯ, ಇನ್ನೊಂದು ಜಗಮೆಚ್ಚಿದ ಮಗ. ಜಗಮೆಚ್ಚಿದ ಮಗ ಸಿನಿಮಾ ಬಗ್ಗೆ ಇವತ್ತು ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ಈ ಸಿನಿಮಾ ಮತ್ತೆ ತೆರೆಗೆ ಬರ್ತಿದೆ. ಅದು ಸಾಮಾನ್ಯವಾಗಿ ತೆರೆಗೆ ಬರ್ತಿಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ದಾಖಲೆಗಳನ್ನ ಮಾಡ್ಬೇಕು ಅಂತಾನೆ ಅವ್ರ ಅಭಿಮಾನಿಗಳು ಅನ್ಕೊಂಡು ಈ ಸಿನಿಮಾನ ತೆರೆಗೆ ತರ್ತಾ ಇದ್ದಾರೆ. ಅಕ್ಟೋಬರ್ 30ನೇ ತಾರೀಕು ತಪ್ಪಿದರೆ ನವೆಂಬರ್ ಮೊದಲ ವಾರ ಈ ಒಂದು ಸಿನಿಮಾ ತೆರೆಗೆ ಬರ್ತಿದೆ. ಮುಖ್ಯ ಚಿತ್ರಮಂದಿರ ಪ್ರಸನ್ನ ಮತ್ತು ನರ್ತಕಿ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಪ್ರಸನ್ನ ಕನ್ಫರ್ಮ್ ಆಗಿದೆ, ನರ್ತಕಿ ಬಗ್ಗೆ ಏನು ಇನ್ನು ಮಾಹಿತಿ ಇಲ್ಲ. ಮತ್ತೆ ಈ ಸಿನಿಮಾ ಆಗ 1972ರಲ್ಲಿ ಯಾವ ತರ ದಾಖಲೆ ಮಾಡಿತ್ತು ಅಂತ ನೋಡೋದಾದ್ರೆ 1972ರಲ್ಲಿ ಅಣ್ಣವ್ರ ಜೊತೆ ಭಾರತೀಯವರು 4 ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ. 4 ಸಿನಿಮಾಗಳಿಗೆ 4 ಸಿನಿಮಾಗಳು ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಬಂಗಾರದ ಮನುಷ್ಯ, ಜನ್ಮ ರಹಸ್ಯ, ಹೃದಯ ಸಂಗಮ ಮತ್ತು ಜಗಮೆಚ್ಚಿದ ಮಗ. ಅಣ್ಣವರು ಮತ್ತು ಭಾರತೀಯವರು ಅಭಿನಯ ಮಾಡ್ತಿದ್ದಾರೆ ಅಂತಂದ್ರೇನೆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರ್ತಿತ್ತು. ಯಾಕೆಂತಂದ್ರೆ ಆ ಇಬ್ರು ಕಾಂಬಿನೇಷನ್ ಯಾವ ತರ ಇರ್ತಿತ್ತು ಅಂತಂದ್ರೆ ನಾವು ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಥಿಯೇಟರ್ ಅಲ್ಲಿ ಯಾವ ತರ ಕಾಣಿಸುತ್ತೆ ಅಂತಂದ್ರೆ ನಿಜವಾಗ್ಲೂ ನಮ್ ಕಣ್ಮುಂದೆನೆ ಇಬ್ರು ಪ್ರೇಮಿಗಳು ಒಂದಾಗ್ತಿದ್ದಾರೆ ಅಂತ ಅನಿಸ್ತಿತ್ತು. ಅಷ್ಟು ದೃಶ್ಯ ಕಾವ್ಯ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಬ್ರಲ್ಲಿ. ಹಾಗಾಗಿ ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗುತ್ತೆ. ಈ ಸಿನಿಮಾನ ಹುಣಸು ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿರ್ತಾರೆ. ಬಾಮ ನಾರಾಯಣನ್ ಅವರು ಈ ಸಿನಿಮಾನ ನಿರ್ಮಾಣ ಕೂಡ ಮಾಡಿರ್ತಾರೆ. ಕತೆ ಕೂಡ ಅವರೇ ಬರೆದಿರ್ತಾರೆ. ಮತ್ತೆ ಈ ಸಿನಿಮಾಗೆ ಬಜೆಟ್ ಅಂದ್ರೆ 1972ರಲ್ಲಿ ಈ ಸಿನಿಮಾ ಒಂದು 15 ಲಕ್ಷ ಬಜೆಟ್ ಅಲ್ಲಿ ನಿರ್ಮಾಣ ಕೂಡ ಆಗಿರುತ್ತೆ. ಒಂದು ದೊಡ್ಡ ಬಜೆಟ್ ಅಲ್ಲೇನೆ. ಈ ಸಿನಿಮಾ ಕತೆ ಕೂಡ ಅಷ್ಟೇ ಚೆನ್ನಾಗಿತ್ತು. ಹಾಗಾಗಿ ಅಷ್ಟು ದೊಡ್ಡ ಅಮೌಂಟ್ ಕೂಡ ಬೇಕಾಗಿತ್ತು. ಈ ಸಿನಿಮಾ 1972ರಲ್ಲಿ 40ರಿಂದ 45 ಲಕ್ಷ ಕಲೆಕ್ಟ್ ಮಾಡಿರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹಿಟ್ ಆದ ಸಿನಿಮಾ. ಒಂದು ವರ್ಷದಲ್ಲಿ ಅಣ್ಣವ್ರದ್ದು 8 ಸಿನಿಮಾ ಬರ್ತಿದೆ ಅಂತಂದ್ರೆ ಒಂದೇ ಥಿಯೇಟರ್ ಅಲ್ಲಿ ಅಣ್ಣವ್ರದ್ದು 2 ಸಿನಿಮಾಗಳು ರನ್ ಆಗ್ತಿತ್ತು. ಬೆಳಗಿನ ಆಟ ಒಂದು ಸಿನಿಮಾ ರನ್ ಆಗ್ತಿದ್ರೆ ಮಿಕ್ಕಿದ 3 ಆಟಗಳು ಬೇರೆ ಸಿನಿಮಾಗಳು ಅಣ್ಣವ್ರದ್ದು ರನ್ ಆಗ್ತಿತ್ತು. ಆ ತರ ಒಂದು ಇಡೀ ಮೆಜೆಸ್ಟಿಕ್ ಅಲ್ಲಿ ಎಷ್ಟು ಚಿತ್ರಮಂದಿರ ಇದೆಯೋ ಅಷ್ಟು ಚಿತ್ರಮಂದಿರಲ್ಲೂ ಸಹ ಅಣ್ಣವ್ರ ಸಿನಿಮಾಗಳು ಓಡಿದೆ. ಅದು ಅಣ್ಣವ್ರ ಹೆಸರಿಗೆ ಇರುವಂತ ಒಂದು ದಾಖಲೆ ಕೂಡ ಇರಬಹುದು. ಮತ್ತೆ ಇನ್ನೊಂದು ಈ ಸಿನಿಮಾ ಸಾಕಷ್ಟು ದಾಖಲೆಗಳಿಗೆ ಹೆಸರು ಮಾಡ್ತಿದೆ. ಈ ಸಿನಿಮಾಗೆ ಅಣ್ಣವ್ರ ಅಭಿಮಾನಿಗಳು ಅನ್ಕೊಂಡಿರೋದು ಏನು ಅಂತಂದ್ರೆ 101 ಸ್ಟಾರ್ಗಳನ್ನ ಕಟ್ಟಬೇಕು ಅಂತ ಅಂದ್ಬಿಟ್ಟು 1970, 80, 90ರಲ್ಲಿ ಥಿಯೇಟರ್ ಕೂಡ ಕಾಣಿಸ್ತಾ ಇರ್ಲಿಲ್ಲ ಅಣ್ಣವ್ರ ಸಿನಿಮಾಗಳಿಗೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಾರ್ಗಳನ್ನ ಮನೆಯಿಂದನೇ ಅಭಿಮಾನಿಗಳು ರೆಡಿ ಮಾಡ್ಕೊಂಡು ತಗೊಂಡ್ ಕಟ್ತಾ ಇದ್ರು. ಇವಾಗೆಲ್ಲ ಆತರ ಕಟೌಟು ಅಥವಾ ಸ್ಟಾರ್ಗಳು ಕಟ್ಟೋದು ಈ ಕಲ್ಚರ್ ಎಲ್ಲ ತುಂಬಾ ಕಮ್ಮಿ ಆಗಿದೆ. ಕಟೌಟ್ಗಳನ್ನ ಹಾಕ್ತಾರೆ. ಯಾವ ತರ ಹಾಕ್ತಾರೆ ಅಂತಂದ್ರೆ ಸಿನಿಮಾದ ಪ್ರೊಡ್ಯೂಸರ್ಗಳು ಅಥವಾ ನಿರ್ದೇಶಕರುಗಳೇ ಒಂದಷ್ಟು ಹಣ ಕೊಟ್ಟು ಹೀರೋ ಕಟೌಟ್ನ ಥಿಯೇಟರ್ ಮುಂದೆಗಡೆ ನಿಲ್ಲಿಸ್ತಾರೆ. ಬಟ್ ಅದ್ರ ಅಣ್ಣವ್ರಿಗೆ ಅವ್ರ ಅಭಿಮಾನಿಗಳೇ ಹಣ ಹಾಕಿ ಕಟೌಟ್ಗಳನ್ನ ನಿಲ್ಲಿಸೋರು ಮತ್ತು ಸ್ಟಾರ್ಗಳನ್ನ ಕಟ್ಟೋರು. ಪ್ರಸನ್ನ ಚಿತ್ರಮಂದಿರದ ಮುಂದೆ 101 ಆಟೋಗಳಲ್ಲಿ ಅಣ್ಣವರ ಒಂದು ಸ್ಟಾರ್ಗಳನ್ನ ಕಟ್ಟಿ ಅದ್ರ ಮೆರವಣಿಗೆ ಕೂಡ ಮಾಡ್ತಾರೆ. ಮತ್ತು 3 ಹೊತ್ತು ಊಟ ಇರುತ್ತೆ. ಅಂದ್ರೆ 3 ದಿನಗಳ ಕಾಲ ಬೆಳಿಗ್ಗೆ ಟಿಫನ್, ಮಧ್ಯಾಹ್ನ ಊಟ ಮತ್ತೆ ನೈಟ್ ಊಟ ಕೂಡ ಇರುತ್ತೆ. ಮತ್ತೆ ವೆಜ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ಅಣ್ಣವ್ರಿಗೆ ಇಷ್ಟವಾದ ಬಿರಿಯಾನಿ ಕೂಡ ಮಾಡಿರ್ತಾರೆ ಅಲ್ಲಿ. ಪ್ರತಿಯೊಬ್ರು ಸಹ ಬಂದಂತ ಅಭಿಮಾನಿಗಳು ಹೊಟ್ಟೆ ಹಸ್ಕೊಂಡು ಯಾರು ಕೂಡ ಆಚೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಊಟದ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಮತ್ತು ಸುತ್ತಮುತ್ತ ಇರುವಂತ ಯಾರೇ ನಿರ್ಗತಿಕರು ಇರ್ಲಿ ಅಥವಾ ಅವ್ರಿಗೆ ತುಂಬಾ ಹೊಟ್ಟೆ ಹಸಿ ಇತ್ತು ಅಂತಂದ್ರೆ ಅವನ್ ಚಿತ್ರಮಂದಿರದ ಮುಂದೆ ಬಂದವರು ಊಟ ಮಾಡ್ಕೊಂಡು ಹೋಗ್ಬೋದು. ಮತ್ತು ಡೊಳ್ಳು ಕುಣಿತ ಬೇರೆ ಇರುತ್ತೆ. ಸಾಕಷ್ಟು ಈ ತರ ಕಾರ್ಯಕ್ರಮಗಳು ಸಿಕ್ಕಾಪಟ್ಟೆ ಹಮ್ಮಿಕೊಂಡಿದ್ದಾರೆ ಅಣ್ಣವ್ರ ಅಭಿಮಾನಿಗಳು. ಈ ಸಿನಿಮಾ 1972ರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ದಾಖಲೆ ಬರೆದಿತ್ತು. ಈ ಸಿನಿಮಾ ಈಗ ಮತ್ತೆ ಕ್ರೇಜ್ ಹುಟ್ಟಾಗೋದಕ್ಕೆ ಕಾರಣ ಏನು ಅಂತಂದ್ರೆ ಫಸ್ಟ್ ಅಣ್ಣವ್ರ ಅಭಿಮಾನಿಗಳು. ಅದಾದ್ಮೇಲೆ ಈ ಸಿನಿಮಾದ ಒಂದು ಪೋಸ್ಟ್ ಇದೆಯಲ್ಲ ಅಣ್ಣವ್ರದ್ದು ಒಂದು 2 ಕೈನ ಕಟ್ಟಾಕಿ ನಿಂತಿರೋಂಥ ಪೋಸ್ಟ್, ಅದ್ರಲ್ಲಿ ಅಣ್ಣವ್ರದ್ದು ಬಾಡಿ ಫಿಸಿಕ್ಸ್ ಎಲ್ಲ ಸಖತ್ತಾಗಿ ಕಾಣಿಸುತ್ತೆ. ಅದೇ ತರ ಒಂದು ಪೋಸ್ಟರ್ ಇಂದಾನೆ ಈ ಸಿನಿಮಾ ಸಾಕಷ್ಟು ಕ್ಯೂರಿಯಾಸಿಟಿ ಕೂಡ ಹುಟ್ಟಾಗಿದೆ. ಸಾಕಷ್ಟು ಪೋಸ್ಟರ್ಗಳು ಕೂಡ ಹೊರಗಡೆ ಬರುತ್ತೆ. ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ದಾಖಲೆ ಕೂಡ ಮಾಡುತ್ತೆ. ಅದಾದ್ಮೇಲೆ ಇನ್ನೊಂದು ಏನು ಅಂತಂದ್ರೆ ಈ ಹಿಂದೆ ಒಂದು ಸಿನಿಮಾ ರಿಲೀಸ್ ಆಗಿತ್ತು ವಿಷ್ಣುವರ್ಧನ್ ಅವ್ರದ್ದು ಕೋಟಿಗೊಬ್ಬ ಅನ್ನೋ ಒಂದು ಸಿನಿಮಾ. ಪ್ರಸನ್ನ ಥಿಯೇಟರ್ ಮುಂದೆಗಡೆ ಒಂದು 101 ಅಡಿ ಕಟೌಟ್ ನ ನಿಲ್ಸಿದ್ರು ವಿಷ್ಣುವರ್ಧನ್ ಅವ್ರದ್ದು. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಕಟೌಟ್ ಇತ್ತದು. ಕನ್ನಡ ಚಿತ್ರರಂಗದಲ್ಲಿ ಮರು ಬಿಡುಗಡೆ ಆದ ಸಿನಿಮಾಗಳಲ್ಲಿ ಅತಿ ಉದ್ದವಾದ ಕಟೌಟ್ ಅದೇ ಇದ್ದಿದ್ದು ಇಲ್ಲಿವರೆಗೂ ಸಹ. ಅದಕ್ಕಿಂತ ದೊಡ್ಡ ಕಟೌಟ್ ನ ಯಾವ ಒಂದು ಥಿಯೇಟರ್ ಮುಂದೆನೂ ಸಹ ಯಾರು ನಿಲ್ಸಿರ್ಲಿಲ್ಲ. ವಿಷ್ಣುವರ್ಧನ್ ಅವ್ರದೇನೆ 100 ಅಡಿ ಕಟೌಟ್ ಇದ್ದಿದ್ದು ಮೊದಲ ಬಾರಿಗೆ. ಅಂದ್ರೆ ನಾನು ಹೇಳ್ತಿರೋದು ಮತ್ತೆ ರಿಲೀಸ್ ಆದ ಸಿನಿಮಾಗಳಲ್ಲಿ. ಅದನ್ನ ಬಿಟ್ರೆ ಈಗ ಅಣ್ಣವರ ಸಿನಿಮಾ ಆ ದಾಖಲೆನ ಮುರಿತಾ ಇದೆ. ಅಣ್ಣವ್ರದ್ದು 105 ಅಡಿ ಕಟೌಟ್ ನ ನಿಲ್ಲಿಸ್ಬೇಕು ಅಂತ ಅಭಿಮಾನಿಗಳು ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. 14 ಕಟೌಟ್ಗಳು 30 ಅಡಿದು ಥಿಯೇಟರ್ ಮುಂದೆಗಡೆ ಎಲ್ಲ ನಿಲ್ಲಿಸ್ತಾರೆ. ಅದಾದ್ಮೇಲೆ ಒಂದು ಕಟೌಟ್ ದೊಡ್ಡದು 105 ಅಡಿ ನಿಲ್ಲಿಸ್ತಾರೆ. ಥಿಯೇಟರ್ ಮುಂದೆಗಡೆ 101 ಸ್ಟಾರ್ ನ ಕಟ್ತಾರೆ. 101 ಆಟೋದಲ್ಲಿ ಮೆರವಣಿಗೆ ಕೂಡ ಆಗುತ್ತೆ. ಮತ್ತು 105 ಅಡಿ ಕಟೌಟ್ ಕೂಡ ಬರುತ್ತೆ. ಮತ್ತೆ ಹೂವಿನ ಹಾರ ಅಂತೂ ಲೆಕ್ಕನೇ ಇಲ್ಲ ಬಿಡಿ, ಪಟಾಕಿನೂ ಅಷ್ಟೇ ಲೆಕ್ಕ ಇರಲ್ಲ. ಹಾಗಾಗಿ ಪ್ರಸನ್ನ ಚಿತ್ರಮಂದಿರ ಹೊರಗಡೆಯಿಂದ ನೋಡಿದ್ರೆ ಅದು ಥಿಯೇಟರ್ ಅಂತ ಕಾಣುತ್ತೋ ಅಥವಾ ಒಂದು ದೊಡ್ಡದು ಹೂವಿನ ಪಲ್ಲಕ್ಕಿ ಅನ್ಸುತ್ತೋ ಗೊತ್ತಿಲ್ಲ.
ಯಾಕಂದ್ರೆ ಇಡೀ ಥಿಯೇಟರ್ ಮುಚ್ಚೋಗುತ್ತೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಹೂವಿನ ಹಾರಗಳನ್ನ ಕೂಡ ಅಣ್ಣವ್ರ ಅಭಿಮಾನಿಗಳು ಹಾಕಿರ್ತಾರೆ ಅಂತ ಕೂಡ ಅನ್ಕೋತೀನಿ. ಮತ್ತೆ ಇನ್ನೊಂದು, ಈ ಸಿನಿಮಾ ಕೋಟಿಗೊಬ್ಬ ಸಿನಿಮಾದ ಕಟೌಟ್ ವಿಷಯದಲ್ಲಿ ಆ ಒಂದು ದಾಖಲೆನ ಈಸಿಯಾಗಿ ಮುರಿದಾಕ್ತಿದೆ. ಅಣ್ಣವ್ರ ಕಟೌಟ್ ಅಥವಾ ಅಣ್ಣವ್ರ ಬ್ಯಾನರ್ ಇತ್ತು ಅಂತಂದ್ರೆ ಅಲ್ಲಿ ಅಪ್ಪು ಸರ್ಗೂ ಕೂಡ ಜಾಗ ಇದ್ದೇ ಇರುತ್ತೆ. ಒಂದು ದೊಡ್ಡದು ಒಂದು ಭವ್ಯ ಮಂಟಪ ಮಾಡಿ ಅದರೊಳಗಡೆ ಅಣ್ಣವರ ಪ್ರತಿಮೆ ಮತ್ತು ಅಪ್ಪು ಸರ್ದು ಪ್ರತಿಮೆ ಇಟ್ಟು ಅದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹೂವಿನ ಹಾರ ಕೂಡ ಹಾಕ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ಲಿ, ಪ್ರತಿಯೊಬ್ರು ಸಹ ಈ ಸಿನಿಮಾನ ಚಿತ್ರಮಂದಿರ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿರೋರು ನನ್ನೂ ಸೇರಿ ಪ್ರತಿಯೊಬ್ರು ಸಹ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡೋಣ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈ ಹಿಂದೆ ಅಂದ್ರೆ 1972ರಲ್ಲಿ ಬಂದಿತ್ತಲ್ಲ, ಕಲ್ಲರಲ್ಲಿ ಬಂದಿರಲಿಲ್ಲ, ಅದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಬಂದಿತ್ತು ಸಿನಿಮಾ ಜಗ ಮೆಚ್ಚಿದ ಮಗ. ಆ ಸಿನಿಮಾ ಯೂಟ್ಯೂಬ್ ಅಲ್ಲಿ ಕೂಡ ಇದೆ, ನಾನು ಯೂಟ್ಯೂಬ್ ಅಲ್ಲೇ ನೋಡಿದ್ದು. ಬಟ್ ಅಲ್ಲಿ ಅಷ್ಟು ಕ್ಲಾರಿಟಿ ಆಗಿಲ್ಲ ಸಿನಿಮಾ, ತುಂಬಾ ಒಂದು ವರ್ಸ್ಟ್ ಕ್ವಾಲಿಟಿ ಇದೆ, ಅಲ್ಲಲ್ಲಿ ಪ್ರಿಂಟ್ ಕೂಡ ಅಲ್ಲಲ್ಲಿ ಅಳ್ಸೋಗಿದೆ, ಸರಿಯಾಗಿ ವಾಯ್ಸ್ ಕೂಡ ಅಷ್ಟು ಚೆನ್ನಾಗಿ ಕೇಳಿಸ್ತಿಲ್ಲ. ಇಲ್ಲಿ ನೋಡಿ ಬೇಜಾರ್ ಮಾಡ್ಕೊಂಡಿರೋರು ಸಿನಿಮಾನ ಥಿಯೇಟರ್ ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿ ಎಂಜಾಯ್ ಕೂಡ ಮಾಡಬಹುದು. ಮತ್ತೆ ಇನ್ನೊಂದು, ಈ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣವ್ರಿಗೆ ಒಂದು 42ರಿಂದ 43 ವರ್ಷ ಆಗಿರುತ್ತೆ. ನೀವೆಲ್ಲ ನೋಡ್ಬೋದು ಅಣ್ಣವ್ರನ್ನ ಒಂದು ಕ್ಲೈಮ್ಯಾಕ್ಸ್ ಸೀನ್ ಏನಿದೆ, ಎರಡು ಕೈನ ಕಟ್ಟಾಕಿರ್ತಾರ, ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಸಿಚುವೇಶನ್ ಅದು. ಆ ಒಂದು ಟೈಮಲ್ಲಿ ಅಣ್ಣವರ ಫಿಸಿಕ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಯಾವೊಬ್ಬ ನಟ ಕೂಡ ಒಂದು 42, 43 ಏಜ್ ಅಲ್ಲಿ ಈ ತರ ಒಂದು ಫಿಸಿಕ್ಸ್ ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಈ ಸಿನಿಮಾದ ಕತೆ ಕೂಡ ತುಂಬಾ ಸಿಂಪಲ್ ಆಗಿತ್ತು, ಬಟ್ ಅದು ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಉಂಟು ಮಾಡ್ತಿತ್ತು ಸಿನಿಮಾ. ಯಾಕೆಂತಂದ್ರೆ ತನ್ನ ಹೆಂಡತಿ ಮೇಲೆ ಸಂಶಯ ಪಟ್ಟು ಕಾಡಿಗೆ ಅಟ್ಟುವಂತ ರಾಜ ಕೊನೆಗೆ ತನ್ನ ಮಗನೇ ಹೇಗೆ ತನ್ನ ಪ್ರಾಣವನ್ನು ಕಾಪಾಡ್ತಾನೆ ಅಂತ ಅನ್ಬಿಟ್ಟು, ಆ ವಂಶದ ಗುರುತಾಗಿ ಒಂದು ಕತ್ತಿ ಇರುತ್ತೆ, ಆ ಒಂದು ಕತ್ತಿನ ಅಣ್ಣವ್ರು ಯಾವಾಗ ಎತ್ತುತ್ತಾರೆ ಅಂತಾನೆ ಜನ ಕಾಯ್ಕೊಂಡು ಕೂದಿರ್ತಾರೆ ಥಿಯೇಟರ್ ಅಲ್ಲಿ. ಆ ತರ ಒಂದು ಸಿಚುವೇಶನ್ ಅದು. ಮೊದಲಿಗೆ ಸಿನಿಮಾ ಶುರುವಾಗೋದು ಕೂಡ ಒಂದು ಕತ್ತಿಯಿಂದ, ಕೊನೆಗೆ ಒಂದು ಕತ್ತಿಯಿಂದಾನೇ ಸಿನಿಮಾ ಎಂಡು ಕೂಡ ಆಗುತ್ತೆ. ಪ್ರತಿಯೊಬ್ರು ಕೂಡ, ನಾನು ಸಹ ಈ ಸಿನಿಮಾನ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬೇಕಾದ್ರೂ ಕೂಡ ಅದೇ ಅನಿಸ್ತಿತ್ತು, ಯಾವಾಗ ಅಣ್ಣವ್ರ ಆ ಕತ್ತಿನ ಎತ್ಕೋತಾರೆ ಅಂತ ಅನ್ಬಿಟ್ಟು. ನೀವು ಅಷ್ಟೇ ಈ ಸಿನಿಮಾನ ನೋಡಿ ನಿಮ್ಗೂ ಸಹ ಅದೇ ತರ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಆದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿದೆ ಪ್ರಿಂಟ್, ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ನೋಡೋರು ಕೂಡ ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಆದ್ರೆ ಸಿನಿಮಾ ಅಕ್ಟೋಬರ್ 30 ನವೆಂಬರ್ 1 ಗೆ ಥಿಯೇಟರ್ ಕೂಡ ಬರ್ತಿದೆ. ಅಲ್ಲಿ ನೀವು ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಳ್ಳೆ HD ಪ್ರಿಂಟ್ ಇರುತ್ತೆ, 7.1 ಸೌಂಡ್ ಇರುತ್ತೆ. ಮತ್ತು ಅಣ್ಣವ್ರ ಅಭಿಮಾನಿಗಳ ಜೊತೆ ಕುತ್ಕೊಂಡು ಸಿನಿಮಾ ನೋಡೋದಿದೆಯಲ್ಲ, ಅದು ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಖುಷಿ ಕೊಡುತ್ತೆ. ಮತ್ತೆ ನಾವು 1960, 70ಕ್ಕೆ ಹೋಗ್ತೀವಿ ಅನ್ನೋ ತರ ಒಂದು ಫೀಲ್ ಕೂಡ ಕೊಡುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಈ ಒಂದು ಕಾರ್ಯಕ್ರಮಗಳಿಗೆ ಕನ್ನಡದ ಸಾಕಷ್ಟು ನಟ ಮತ್ತು ನಟಿಯರು ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಭಿಮಾನಿಗಳಂತೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಾರೆ. 3 ದಿನಗಳ ಕಾಲ ಕಾರ್ಯಕ್ರಮಗಳು ಮಾಡಬೇಕು ಅಂತಾನೆ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಈ ಒಂದು ಕಾರ್ಯಕ್ರಮದ ಮುಂದಾಳತ್ವ ಯಾರು ವಹಿಸ್ಕೊಂಡಿದಾರೋ ಅವ್ರಿಗೆ ದೇವ್ರು ಇನ್ನೂ ಕೂಡ ಹೆಚ್ಚು ಆಯಸ್ಸು ಕೊಡ್ಲಿ, ಮತ್ತು ಈ ತರ ಕಾರ್ಯಕ್ರಮಗಳನ್ನ ಜಾಸ್ತಿ ಮಾಡೋಂಥ ಶಕ್ತಿ ಕೂಡ ಅವ್ರಿಗೆ ಕೊಡ್ಲಿ. ಮತ್ತು ಅಣ್ಣವ್ರ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಸೇರಿ ಕಾರ್ಯಕ್ರಮನ ಯಶಸ್ಸು ಕೂಡ ಗಳಿಸಬಹುದು. ಮತ್ತು ಅಣ್ಣವ್ರ ಕ್ರೇಜ್ ಯಾವ ತರ ಇತ್ತು ಅಂತಂದ್ರೆ, ಸತ್ಯಹರಿಶ್ಚಂದ್ರ ಸಿನಿಮಾ ನಿಮಗೆಲ್ಲ ಗೊತ್ತು, ಆ ಸಿನಿಮಾ ಸಹ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇತ್ತು, ಅದನ್ನ ಕಲರ್ ಅಲ್ಲಿ ಕೂಡ ಮಾಡಿದ್ರು. ಕಲರ್ ಅಲ್ಲಿ ಮಾಡಿದ್ಮೇಲೆ ಕೂಡ ಆ ಸಿನಿಮಾ 100 ದಿನ ಓಡ್ತು. ಅದಾದ್ಮೇಲೆ ಬಂಗಾರದ ಮನುಷ್ಯ ಸಿನಿಮಾ ಮತ್ತೆ ರಿಲೀಸ್ ಆದಾಗೂ ಸಹ ಅದು 100 ದಿನ ಓಡಿತ್ತು. ಅದಾದ್ಮೇಲೆ ಕಸ್ತೂರಿ ನಿವಾಸ ಸಿನಿಮಾ ಮಾಡಿದಾಗಂತೂ ಥಿಯೇಟರ್ ಮುಂದೆಗಡೆ ಭೂಮಿಕಾ ಥಿಯೇಟರ್ ಅಂತ ಕಾಣುತ್ತೆ, ಒಂದು ಲಕ್ಷ ದೀಪೋತ್ಸವ ಹಚ್ಚಿದ್ರು ಥಿಯೇಟರ್ ಮುಂದೆಗಡೆ ಅಣ್ಣವರಿಗೋಸ್ಕರ. ಯಾಕೆಂತಂದ್ರೆ ಅಣ್ಣವರಿಗೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಇರೋದು ಇಡೀ ಇಂಡಿಯಾದಲ್ಲಿ ನಾನು ನೋಡಿರೋಂಥ ಏಕೈಕ ನಟ ಅಂತಂದ್ರೆ ಅದು ಅಣ್ಣವ್ರು ಮಾತ್ರನೇ. ಅಣ್ಣವ್ರು ಏನ್ ಪುಣ್ಯ ಮಾಡಿದಾರೋ ಗೊತ್ತಿಲ್ಲ. ಸಾಕಷ್ಟು ಜನ ಅಭಿಮಾನಿಗಳು ಅಣ್ಣವ್ರಿಗೆ ಯಾವ ತರ ಇದಾರೆ ಅಂತಂದ್ರೆ, ಕೆಲವೊಂದು ಹೀರೋಗಳಿಗೆ ಅಭಿಮಾನಿಗಳು ಸಿನಿಮಾ ಫ್ಲಾಪ್ ಆದ್ರೆ ಬಿಟ್ಬಿಟ್ಟು ಬೇರೆ ಹೀರೋಗಳು ಶಿಫ್ಟ್ ಆಗ್ತಾರೆ. ಬಟ್ ಅಣ್ಣವ್ರಿಗೆ ಯಾರು ಅಭಿಮಾನಿಗಳಿಲ್ಲ, ಇರೋರೆಲ್ಲ ಭಕ್ತರೆ ಅಂತ ಕಾಣುತ್ತೆ. ಹಾಗಾಗಿ ಮೊದಲು ಅಣ್ಣವ್ರನ್ನ ಯಾರು ಇಷ್ಟಪಡ್ತಾರೋ ಕಡೆವರೆಗೂ ಸಹ ಅವರು ಅಣ್ಣವ್ರನ್ನ ಮಾತ್ರನೇ ಇಷ್ಟಪಡ್ತಿರ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.